ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಇದಾಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ AICTE ಅಂತ ಇದೆ, ICHR ಅಂತ ಇದೆ, ICPR ಅಂತ ಇದೆ, ICSSR ಅಂತ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ ಪ್ರಮೋಟ್ಸ್ ರಿಸರ್ಚ್ ಇನ್ ಫಿಲಾಸಫಿ ಅಂತ ಇದೆ, ಪ್ರಮೋಟ್ಸ್ ರಿಸರ್ಚ್ ಹಿಸ್ಟ್ರಿ ಅಂತ ಇದೆ, ಪ್ರಮೋಷನ್ ಆಫ್ ಕ್ವಾಲಿಟಿ ಇನ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇದೆ, ಪ್ರಮೋಟ್ಸ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್ ಅಂತ ಇದೆ. AICTE ಪ್ರಮೋಷನ್ ಆಫ್ ಕ್ವಾಲಿಟಿ ಇನ್ ಟೆಕ್ನಿಕಲ್ ಎಜುಕೇಷನ್ಗೆ ಮ್ಯಾಚ್ ಆಗುತ್ತೆ. ICHR ಪ್ರಮೋಟ್ಸ್ ರಿಸರ್ಚ್ ಇನ್ ಹಿಸ್ಟ್ರಿಗೆ ಸೂಟ್ ಆಗುತ್ತೆ. ICPR ಪ್ರಮೋಟ್ಸ್ ರಿಸರ್ಚ್ ಇನ್ ಫಿಲಾಸಫಿಗೆ ಮ್ಯಾಚ್ ಆಗುತ್ತೆ. ICSSR ಪ್ರಮೋಟ್ಸ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಕ್ ಅಂತ ಇದೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ NCTE ಅಂತ ಇದೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ AICTE ಅಂತ ಇದೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ICSSR ಅಂತ ಇದೆ. ಇಲ್ಲಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಹಾಗಾದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಕ್ 1992 ಅಂತ ಹೇಳ್ಬೋದಾಗಿದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ NCTE 1995 ಅಂತ ಹೇಳ್ಬೋದಾಗಿದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ AICTE 1987 ಅಂತ ಹೇಳ್ಬೋದಾಗಿದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ICSR 1969 ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಅಂತ ಇದೆ, ಇಂಡಿಯನ್ ಬಯೋಲಾಜಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಸಿಮ್ಲಾದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಇಂಡಿಯನ್ ಬಯೋಲಾಜಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೋಯ್ಡಾ UP ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಭೋಪಾಲ್ MP ಇದೆ ಅಂತ ಹೇಳ್ಬೋದಾಗಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ಲಕ್ನೋ UP ಇದೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಫಸ್ಟ್ ಒನ್ ಇದಕ್ಕೆ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಆರ್ಟಿಕಲ್ 48A ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್ ದ ಸ್ಟೇಟ್ ಆಫ್ ಎನ್ಶೋರ್ ದ ಪ್ರೊಟೆಕ್ಷನ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ಅಂತ ಇದೆ. ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ಭಾರತ ಸಂವಿಧಾನದ 48ನೇ ವಿಧಿಯು ಯಾವುದನ್ನ ರಕ್ಷಣೆ ಮತ್ತು ಬೆಳವಣಿಗೆನ ಮಾಡಬೇಕು ಅಂತ ಹೇಳುತ್ತೆ ಅಂತ ಕೇಳ್ತಿದ್ದಾರೆ. ಎಜುಕೇಶನ್ ಬೆಳವಣಿಗೆ ಮಾಡಬೇಕು ಅಂತ ಹೇಳುತ್ತಾ, ಇಲ್ಲ ಎನ್ವಿರಾನ್ಮೆಂಟ್ ಬೆಳವಣಿಗೆ ಮಾಡಬೇಕು ಅಂತ ಹೇಳುತ್ತಾ, ಇಲ್ಲ ಬಿಸ್ನೆಸ್ನ, ಇಲ್ಲ ಮಿನರಲ್ ರಿಸೋರ್ಸ್ನ. ಭಾರತದ 48ನೇ ವಿಧಿ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರವನ್ನ ರಕ್ಷಣೆ ಮಾಡಬೇಕು ಮತ್ತು ಬೆಳವಣಿಗೆನ ಮಾಡಬೇಕು ಅಂತ ಹೇಳುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ತಕ್ಷಶಿಲಾ ಅಂತ ಇದೆ, ಉಜ್ಜಯಿನಿ ಅಂತ ಇದೆ, ವಿಕ್ರಮಶಿಲಾ ಅಂತ ಇದೆ, ಮಾನ್ಯಕೇಟ ಅಂತ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ ತಾಂತ್ರಿಕ್ ಟೀಚಿಂಗ್ ಅಂತ ಇದೆ, ದ್ವೈತ ಸ್ಕೂಲ್ ಆಫ್ ಥಾಟ್ಸ್ ಅಂತ ಇದೆ, ಮೆಡಿಸಿನ್ ಅಂತ ಇದೆ, ಆಸ್ಟ್ರೋನಮಿ ಅಂತ ಇದೆ. ಈ ತಕ್ಷಶಿಲಾ ಯೂನಿವರ್ಸಿಟಿಯು ಮೆಡಿಸನ್ಗೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು ಅಂತ ಹೇಳ್ಬೋದಾಗಿದೆ. ಉಜ್ಜಯಿನಿಯ ವಿಶ್ವವಿದ್ಯಾಲಯವು ಆಸ್ಟ್ರೋನಮಿಗೆ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು. ವಿಕ್ರಮಶಿಲಾ ತಾಂತ್ರಿಕ್ ಟೀಚಿಂಗ್ಗೆ ಪ್ರಖ್ಯಾತಿಯನ್ನ ಪಡ್ಕೊಂಡಿತ್ತು. ಮಾನ್ಯಕೇಟ ದ್ವೈತ ಸ್ಕೂಲ್ ಆಫ್ ಥಾಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಇದಕ್ಕೆ ಥರ್ಡ್ ಒನ್ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ಲೇ ಡೌನ್ ಸ್ಟ್ಯಾಂಡರ್ಡ್ ಆಫ್ ಲೀಗಲ್ ಎಜುಕೇಶನ್ ಅಂತ ಇದೆ, ಮೇಂಟೈನಿಂಗ್ ದ ಕ್ವಾಲಿಟಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇದೆ, ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಟೀಚರ್ ಎಜುಕೇಶನ್ ಅಂತ ಇದೆ, ಆಕ್ಸೆಸ್ ಟು ಕ್ವಾಲಿಟಿ ಅಂಡ್ ಅಫೋರ್ಡಬಲ್ ಎಜುಕೇಶನ್ ಅಂತ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ NCTE ಅಂತ ಇದೆ, AICTE ಅಂತ ಇದೆ, NMC ಅಂತ ಇದೆ, PCI ಅಂತ ಇದೆ.
ಲೇ ಡೌನ್ ಸ್ಟ್ಯಾಂಡರ್ಡ್ಸ್ ಆಫ್ ಲೀಗಲ್ ಎಜುಕೇಶನ್ BCI ಬರುತ್ತೆ. ಮೇಂಟೈನಿಂಗ್ ದ ಕ್ವಾಲಿಟಿ ಆಫ್ ಟೆಕ್ನಿಕಲ್ ಎಜುಕೇಶನ್ AICT ಬರುತ್ತೆ. ಮೇಂಟೈನ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಟೀಚರ್ ಎಜುಕೇಶನ್ NCT ಬರುತ್ತೆ. ಆಕ್ಸೆಸ್ ಟು ಕ್ವಾಲಿಟಿ ಅಂಡ್ ಅಫೋರ್ಡಬಲ್ ಮೆಡಿಕಲ್ ಎಜುಕೇಶನ್ NMC ಬರುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಇದಕ್ಕೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯೂನಿವರ್ಸಿಟಿ ಆಫ್ ಏಷಿಯನ್ ಪೀರಿಯಡ್ ವಿಚ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ ಆಸ್ ಎ ಹೆರಿಟೇಜ್ ಸೈಟೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಯಾವ ಪ್ರಾಚೀನ ಯೂನಿವರ್ಸಿಟಿಯನ್ನ ಯುನೆಸ್ಕೋ ತನ್ನ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದೆ ಅಂತ ಕೇಳ್ತಿದ್ದಾರೆ. ಮೈಥಿಲಿನ, ಇಲ್ಲ ಪುಷ್ಪಗಿರಿನ, ಇಲ್ಲ ನಲಂದನ, ಇಲ್ಲ ವಲ್ಲಭಿನ, ಇಲ್ಲ ತಕ್ಷಶಿಲೆನ. ಪ್ರಾಚೀನ ವಿಶ್ವವಿದ್ಯಾನಿಲಯಗಳಾದ ತಕ್ಷಶಿಲೆ ಮತ್ತೆ ನಲಂದವನ್ನ ವಿಶ್ವ ಪರಂಪರೆ ತಾಣಕ್ಕೆ ಯುನೆಸ್ಕೋ ಸೇರಿಸಿಕೊಂಡಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸ್ಟೇಟ್ಮೆಂಟ್ 1 ನೋಡೋದಾದ್ರೆ, ಪಾಳಿ ವಾಸ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂದ ವೇದಿಕ್ ಸಿಸ್ಟಮ್ ಅಂತ ಇದೆ. ಸ್ಟೇಟ್ಮೆಂಟ್ 2 ನೋಡೋದಾದ್ರೆ, ಸಂಸ್ಕೃತ್ ವಾಸ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂದ ಬುದ್ಧಿಸ್ಟ್ ಸಿಸ್ಟಮ್ ಆಫ್ ಎಜುಕೇಶನ್ ಅಂತ ಇದೆ. ಈ ಸ್ಟೇಟ್ಮೆಂಟ್ 1 ಏನಂತ ಹೇಳ್ತಿದೆ ಅಂದ್ರೆ, ಪಾಳಿ ಭಾಷೆಯು ವೈದಿಕ ಕಾಲದಲ್ಲಿ ಶಿಕ್ಷಣದ ಮಾಧ್ಯಮವಾಗಿತ್ತು ಅಂತ ಹೇಳ್ತಿದೆ. ಹಾಗಾದ್ರೆ ಮೊದಲನೇ ಸ್ಟೇಟ್ಮೆಂಟ್ ಏನಾಗಿದೆ ಅಂದ್ರೆ ತಪ್ಪಾಗಿದೆ ಅಂತ ಹೇಳ್ಬೋದಾಗಿದೆ. ಸ್ಟೇಟ್ಮೆಂಟ್ 2 ಏನಂತ ಹೇಳ್ತಿದೆ ಅಂದ್ರೆ, ಬೌದ್ಧ ಶಿಕ್ಷಣದ ಕಾಲದಲ್ಲಿ ಸಂಸ್ಕೃತವು ಶಿಕ್ಷಣದ ಮಾಧ್ಯಮವಾಗಿತ್ತು ಅಂತ ಹೇಳ್ತಿದೆ. ಹಾಗಾದ್ರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ತಪ್ಪಾಗಿವೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಎರಡನೇ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಇಸ್ ದ ಕೀ ಆಫ್ ಟೆಕ್ನಾಲಜಿ ಫಾರ್ ಮೇಕಿಂಗ್ ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಮೊದಲ ಜನರೇಷನ್ ಕಂಪ್ಯೂಟರ್ನ ತಯಾರು ಮಾಡಿದರು ಅಂತ ಕೇಳ್ತಿದ್ದಾರೆ. ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿದ್ರ, ಇಲ್ಲ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ನ ಯೂಸ್ ಮಾಡಿದ್ರ, ಇಲ್ಲ ವ್ಯಾಕ್ಯೂಮ್ ಟ್ಯೂಬ್ನ ಯೂಸ್ ಮಾಡಿದ್ರ, ಇಲ್ಲ ಡ್ಯೂಯಲ್ ಕೋರ್ CPU ಯೂಸ್ ಮಾಡಿದ್ರ. ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಈ ಮೊದಲನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಉಪಯೋಗ ಮಾಡಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಮಾಡಮ್ ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ, ಮಾಡಮ್ ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ. ಮಾಡ್ಯುಲೇಟರ್, ಡಿಮಾಡ್ಯುಲೇಟರಾ, ಇಲ್ಲ ಮಾಡ್ರನ್ ಎಲೆಕ್ಟ್ರಾನಿಕ್ ಮೈಕ್ರೋವೇವಾ, ಇಲ್ಲ ಮೆಷಿನ್ ಆಫ್ ಡಿಸ್ಕ್ ಎನೌನ್ಸಿಂಗ್ ಮೆಮೊರಿನಾ, ಇಲ್ಲ ಮೊಬೈಲ್ ಡಾಟಾ ಎಕ್ಸ್ಟ್ರಾನೆಟ್ ಮಲ್ಟಿಕೋರಾ. ಮಾಡಮ್ ನ ಫುಲ್ ಫಾರ್ಮ್ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಇದು ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ, ನೇಮ್ ಆಫ್ ದ ಮೆಮೊರಿ ಸೈಜ್ ಅಂತ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ, ನೇಮ್ ಆಫ್ ದ ಬಿಟ್ಸ್ ಅಂತ ಇದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ, ನೇಮ್ ಆಫ್ ದ ಮೆಮೊರಿ ಸೈಜ್ MB ಅಂತ ಇದೆ, GB ಅಂತ ಇದೆ, TB ಅಂತ ಇದೆ, ಇನ್ನೊಂದು PB ಅಂತ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ, ನಂಬರ್ ಆಫ್ ಬಿಟ್ಸ್ ಅಂತ ಇದೆ. 230 ಅಂತ ಇದೆ, 250 ಅಂತ ಇದೆ, 220 ಅಂತ ಇದೆ, 240 ಅಂತ ಇದೆ. MB 220 ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ GB 230 ಆಗಿದೆ, TB 240 ಆಗಿದೆ, ಹಾಗಾದ್ರೆ PB 250 ಆಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಟ್ರಾನೆಟ್ಸ್ ಆರ್ ಕರೆಕ್ಟ್ ಅಂತ ಇದೆ. ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ, ಇಂಟ್ರಾನೆಟ್ಸ್ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಿದ್ದಾರೆ. ಸ್ಟೇಟ್ಮೆಂಟ್ ಏನ ನೋಡೋದಾದ್ರೆ, ದ ಇಂಟ್ರಾನೆಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಫ್ರಮ್ ದ ಎನಿವೇರ್ ಬೈ ಎನಿವೇರ್ ಅಂತ ಇದೆ. ಈ ಹೇಳಿಕೆ ಏನಂತ ಹೇಳ್ತಿದೆ ಅಂದ್ರೆ, ಇಂಟ್ರಾನೆಟ್ ಅನ್ನ ಯಾರು ಎಲ್ಲಿಂದ ಬೇಕಾದ್ರೂ ಉಪಯೋಗಿಸಬಹುದು ಅಂತ ಹೇಳ್ತಿದೆ. ಹಾಗಾದ್ರೆ ಈ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದಾಗಿದೆ. ಹೇಳಿಕೆ B ನ ನೋಡೋದಾದ್ರೆ, ಇಂಟ್ರಾನೆಟ್ ಆಸ್ ಪಬ್ಲಿಕ್ ಆಕ್ಸೆಸ್ ಅಂತ ಇದೆ. ಹೇಳಿಕೆ B ಏನಂತ ಹೇಳ್ತಿದೆ ಅಂದ್ರೆ, ಯಾರು ಬೇಕಾದ್ರೂ ಈ ಇಂಟರ್ನೆಟ್ ನ ಉಪಯೋಗಿಸಬಹುದು ಅಂತ ಹೇಳ್ತಿದೆ. ಹಾಗಾದ್ರೆ B ಆಪ್ಷನ್ ಕೂಡ ತಪ್ಪು ಅಂತ ಹೇಳ್ಬೋದಾಗಿದೆ. C ಆಪ್ಷನ್ ಅಲ್ಲಿ ನೋಡೋದಾದ್ರೆ, ದೇ ಆರ್ ಮೋರ್ ಸೆಕ್ಯೂರ್ ದೆನ್ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ. ಹೇಳಿಕೆ C ಏನಂತ ಹೇಳ್ತಿದೆ ಅಂದ್ರೆ, ಇಂಟರ್ನೆಟ್ಗಿಂತ ಸುರಕ್ಷಿತವಾದುದು ಅಂತ ಹೇಳ್ತಿದೆ. ಹಾಗಾದ್ರೆ ಈ C ಆಪ್ಷನ್ ಸರಿ ಅಂತ ಹೇಳ್ಬೋದಾಗಿದೆ.
ಸ್ಟೇಟ್ಮೆಂಟ್ ಡಿ ನ ನೋಡೋದಾದ್ರೆ ಇನ್ ಇಂಟ್ರಾನೆಟ್ ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್ ಎಕ್ಸ್ಟರ್ನಲ್ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಡಿ ಏನಂತ ಹೇಳ್ತಿದೆ ಅಂದ್ರೆ ಹೊರಗಡೆಯ ಯಾವುದೇ ಲಿಂಕ್ಗಳಿಂದ ಕೂಡ ಈ ಇಂಟ್ರಾನೆಟ್ ಅನ್ನ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ ಡಿ ಆಪ್ಷನ್ ಸರಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಹೇಳಿಕೆ ಸಿ ಮತ್ತೆ ಡಿ ಸರಿಯಾದ ಹೇಳಿಕೆ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ನೇಮ್ ಆಫ್ ದ ಕಂಪ್ನೀಸ್ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ ಫೌಂಡರ್ಸ್ ನ ಕೊಟ್ಟಿದ್ದಾರೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ಆಪಲ್ INC ಕೊಟ್ಟಿದ್ದಾರೆ, ಮೈಕ್ರೋಸಾಫ್ಟ್ INC ಕೊಟ್ಟಿದ್ದಾರೆ, ಇನ್ಫೋಸಿಸ್ ಲಿಮಿಟೆಡ್ ಕೊಟ್ಟಿದ್ದಾರೆ, ಏರ್ಟೆಲ್ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ NR ನಾರಾಯಣ ಮೂರ್ತಿ ಕೊಟ್ಟಿದ್ದಾರೆ, ಸ್ಟೀವ್ ಜಾಬ್ಸ್ ಕೊಟ್ಟಿದ್ದಾರೆ, ಬಿಲಿಗೇಟ್ಸ್ ಕೊಟ್ಟಿದ್ದಾರೆ, ಸುನಿಲ್ ಭಾರತಿ ಮಿತ್ತಲ್ ಕೊಟ್ಟಿದ್ದಾರೆ. ಆಪಲ್ ಕಂಪ್ನಿಯನ್ನ ಸ್ಟೀವ್ ಜಾಬ್ಸ್ ಅವರು ಸ್ಥಾಪನೆ ಮಾಡ್ತಾರೆ, ಮೈಕ್ರೋಸಾಫ್ಟ್ ನ ಬಿಲಿಗೇಟ್ಸ್ ಅವರು ಸ್ಥಾಪನೆ ಮಾಡ್ತಾರೆ, ಇನ್ಫೋಸಿಸ್ ನ NR ನಾರಾಯಣ ಮೂರ್ತಿ ಅವರು ಸ್ಥಾಪನೆ ಮಾಡ್ತಾರೆ, ಏರ್ಟೆಲ್ ಅನ್ನ ಸುನಿಲ್ ಭಾರತಿ ಮಿತ್ತಲ್ ಅವರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ, ಯಾವ್ದಿಲ್ಲಿ ಸಾಫ್ಟ್ವೇರ್ ಅಂತ ಕೇಳ್ತಿದ್ದಾರೆ. ಅಡೋಬೆನ, ವೆಬ್ ಬ್ರೌಸರ, ಕಂಪ್ಲೇರ, ಡಿವೈಸ್ ಡ್ರೈವರ. ವೆಬ್ ಬ್ರೌಸರ್, ಕಂಪ್ಲೇರ್, ಡಿವೈಸ್ ಡ್ರೈವರ್ ಇಲ್ಲಿ ಸಾಫ್ಟ್ವೇರ್ಗಳಾಗಿದ್ದಾವೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ಟೈಪ್ ಆಫ್ ಸಾಫ್ಟ್ವೇರ್ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ ಎಕ್ಸಾಂಪಲ್ ಇದೆ. ಲಿಸ್ಟ್ 1 ಅಲ್ಲಿ ನೋಡೋದಾದ್ರೆ ವರ್ಡ್ ಪ್ರೊಸೆಸರ್ ಇದೆ, ಡಾಟಾಬೇಸ್ ಇದೆ, ಆಪರೇಟಿಂಗ್ ಸಿಸ್ಟಮ್ ಇದೆ, ಯುಟಿಲಿಟೀಸ್ ಇದೆ. ಲಿಸ್ಟ್ 2 ಅಲ್ಲಿ ನೋಡೋದಾದ್ರೆ ಮ್ಯಾಕ್ ಇದೆ, ಓಪನ್ ಆಫೀಸ್ ಇದೆ, ಒರಾಕಲ್ ಇದೆ, ಆಂಟಿವೈರಸ್ ಇದೆ. ವರ್ಡ್ ಪ್ರೊಸೆಸರ್ಗೆ ಎಕ್ಸಾಂಪಲ್ ಓಪನ್ ಆಫೀಸ್ ಆಗುತ್ತೆ, ಡಾಟಾಬೇಸ್ಗೆ ಒರಾಕಲ್ ಆಗುತ್ತೆ, ಆಪರೇಟಿಂಗ್ ಸಿಸ್ಟಮ್ಗೆ ಮ್ಯಾಕ್ ಆಗುತ್ತೆ, ಯುಟಿಲಿಟೀಸ್ಗೆ ಆಂಟಿವೈರಸ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ ಐಡೆಂಟಿಫೈ ಫ್ರಮ್ ದಿ ಫಾಲೋಯಿಂಗ್ ದೋಸ್ ವ್ಯಾಲ್ಯೂಸ್ ವಿಚ್ ಆರ್ ಕಾಲ್ಡ್ ಸಾತ್ವಿಕ ವ್ಯಾಲ್ಯೂಸ್ ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ ಯಾವ ಮೌಲ್ಯಗಳು ಸಾತ್ವಿಕ ಮೌಲ್ಯಗಳಾಗಿವೆ ಅಂತ ಕೇಳ್ತಿದ್ದಾರೆ. ಕಂಪ್ಯಾಷನ್ ಮತ್ತೆ ರೆಸ್ಪೆಕ್ಟ್ ಇಲ್ಲಿ ಸಾತ್ವಿಕ ಮೌಲ್ಯಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಕಂಪ್ಯಾಷನ್ ಅಂದ್ರೆ ಕರುಣೆಯನ್ನ ತೋರಿಸುವ ಗುಣ, ರೆಸ್ಪೆಕ್ಟ್ ಅಂದ್ರೆ ಗೌರವವನ್ನು ಕೊಡುವುದು ಅಂತ ಹೇಳ್ಬೋದಾಗಿದೆ. ಕರುಣೆಯನ್ನ ತೋರಿಸುವುದು, ಗೌರವವನ್ನು ನೀಡುವುದು ಸಾತ್ವಿಕ ಮೌಲ್ಯಗಳಾಗಿವೆ ಅಂತ ಹೇಳ್ಬೋದಾಗಿದೆ.